ವೆಲ್ಕಮ್ ಟು ಎವ್ರಿವನ್. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಪದರ್ ಚಪಾತಿ ಉದುರು ಬೇಳೆ. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾವು ಪದರ್ ಚಪಾತಿ ಮಾಡಲಿಕ್ಕೆ 300 ಗ್ರಾಮ್ ಗೋಧಿ ಹಿಟ್ಟು, 3/4 ಸ್ಪೂನ್ ಉಪ್ಪು, 3 ಸ್ಪೂನ್ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿ ಅದು ಮುಷ್ಟಿ ಮಾಡಿದರೆ ಮುಷ್ಟಿ ಆಗಬೇಕು. ಇವಾಗ 1 ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ ನಾನು. ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಈಗ ಮಿಕ್ಸ್ ಮಾಡೋಣ. ನೋಡಿ, ನಾವು ಮಿಕ್ಸ್ ಮಾಡಿರುವ ಈ ಕಲಸಿರುವ ಹಿಟ್ಟಿನ ಹದ ಹೀಗಿರಬೇಕು. ನೋಡ್ತಾ ಇದ್ದೀರಲ್ವ ನೀವು, ಸ್ವಲ್ಪ ನೀರು ಉಳಿದಿದೆ ನಾವು ತಗೊಂಡಿದ್ರಲ್ಲಿ. ಇದರಲ್ಲಿ ಮೇಲೆ ಕೆಳಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು 1 ಗಂಟೆ ಮುಚ್ಚಿಡೋಣ. ಇವಾಗ ಇದು 1 ಗಂಟೆ ರೆಸ್ಟ್ ಆಯಿತು. ಇವಾಗ ನೋಡಿ, ಚೆನ್ನಾಗಿ ಸ್ಮೂತ್ ಆಗಿರುವಂಥ ಸಾಫ್ಟ್ ಆಗಿರುವಂಥ ನಮ್ಮ ಹಿಟ್ಟು ರೆಡಿ ಆಗಿದೆ. ನಾವು ಎಷ್ಟು ಹೊತ್ತು ನಾವು ಚೆನ್ನಾಗಿ ನೆನೆಸ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಟೈಮ್ ಇಲ್ಲ ಅಂದರೆ 10-15 ನಿಮಿಷ ಕೂಡ ನೀವು ರೆಸ್ಟಿಗೆ ಬಿಡ್ಬೋದು. ಇವಾಗ ಇದನ್ನು ಉದ್ದಕ್ಕೆ ಮಾಡ್ಕೊಂಡ್ಬಿಟ್ಟು ಒಂದು ಚಾಕುವಿನ ಸಹಾಯದಿಂದ ನಾವು ಕಟ್ ಮಾಡ್ಕೊಳ್ಳೋಣ. ನೀವು ಕೈಯಿಂದಾದರೂ ಕಟ್ ಮಾಡ್ಕೋಬಹುದು. ನೋಡಿ, ನಾವು ತಗೊಂಡಿರುವ ಹಿಟ್ಟಿನಲ್ಲಿ 6 ಉರುಳೆಗಳಾಗಿವೆ. ಹೀಗೆ ನಾವು ಒಂದೇ ಉರುಳೆಯನ್ನು ತಗೊಂಡ್ಬಿಟ್ಟು ಎರಡು ಹಸ್ತದಿಂದ ಗುಂಡಕ್ಕೆ ಮಾಡೋಣ. ಎಲ್ಲವನ್ನು ಹೀಗೆ ಮಾಡಿ 1 ಉರುಳೆಯನ್ನು ತಗೊಂಡು ಮಿಕ್ಕಿದ್ದನ್ನು ಮುಚ್ಚಿಡೋಣ. ಅಂಗೈಯಿಂದ ಗುಂಡು ಮಾಡಿಬಿಟ್ಟು ಪ್ರೆಸ್ ಮಾಡಿ ಹಿಟ್ಟಿನಲ್ಲಿ ಹೀಗೆ ಮುಳುಗಿಸಿ ನಾವು ಉದ್ದಕ್ಕೆ ಒತ್ತೋಣ. ನಾವು ಉದ್ದಕ್ಕೆ ಒತ್ತಬೇಕು. ಇವಾಗ ನಾನು 2 ಪದರ ಚಪಾತಿ ನಾನು ತೋರಿಸ್ತಾ ಇದ್ದೀನಿ. ಅದರ ಮೇಲೆ ಎಣ್ಣೆಯನ್ನು ಹಚ್ಚಿಬಿಟ್ಟು ಸೆಂಟರ್ ಮೇಲೆ ಎಲ್ಲ ಕಡೆಗೆ ನಾವು ಸ್ವಲ್ಪ ಹಿಟ್ಟನ್ನು ಉದುರಿಸಿ ಸೆಂಟರ್ನಲ್ಲೇ ಒತ್ತಿ ಹೀಗೆ ನಾವು ಒಂದರ ಮೇಲೆ ಒಂದನ್ನು ಹೀಗೆ ಪ್ರೆಸ್ ಮಾಡಬೇಕು. ನಿಮಗೆ ಕಾಣ್ತಾ ಇದೆ ಅಲ್ವಾ? ಹೀಗೆ ಅದರ ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟನ್ನು ಒತ್ತಿ ನಾವು ತಿಕ್ಕೋಣ. ಇವಾಗ ನಾವು ತಿಕ್ತಿರ್ಬೇಕಾದ್ರೆ ಫಸ್ಟ್ ನಾವು ಕೊನೆಯನ್ನೆಲ್ಲ ಜಾಯಿಂಟ್ ಮಾಡ್ಕೊತಾ ಬರಬೇಕು. ಅವಾಗ ಎಲ್ಲನೂ ಪ್ಯಾಚ್ ಆಗುತ್ತೆ. ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟನ್ನು ಉದುರಿಸಿ ಎಲ್ಲನೂ ನೀಟಾಗಿ ನಾವು ಚಪಾತಿಯನ್ನು ರೆಡಿ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ರೆಡಿ ಮಾಡ್ಕೊಳ್ಳೋಣ. ಸೇಪಿನ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಅದು ಹೇಗಾದರೂ ಹೋಗಲಿ. ಇವಾಗ ಕೊನೆ ನಿಮಗೆ ದಪ್ಪಿದೆ ಅನಿಸಿದ್ರೆ ಸ್ವಲ್ಪ ಕೊನೆಯನ್ನೇ ನಾವು ಹೀಗೆ ತಿಕ್ಕೊಂತ ಬರೋಣ. ಎಡ್ಜಿಸ್ ಇವಾಗ ನೋಡಿ ಗುಂಡಕ್ಕಾಗಿದೆ. ನೋಡಿದ್ರಲ್ವ, ನಮ್ಮ ಗುಂಡಾಗಿರುವಂಥ ಚಪಾತಿ ರೆಡಿ ಆಗಿಬಿಡ್ತು. ಹೀಗಿರಬೇಕು ನಮ್ಮ ಚಪಾತಿ. ನೋಡಿ, ಚಂದ್ರಮಾನಾಕಾರವಾಗಿ ನಮ್ಮ ಗುಂಡಾಗಿರುವಂಥ ಚಪಾತಿ ರೆಡಿ ಆಯಿತು. ಇಷ್ಟು ದಪ್ಪ ಇರಬೇಕು, ಪೂರ್ತಿ ದಪ್ಪ ಇರಬಾರ್ದು, ಪೂರ್ತಿ ತೆಳ್ಳಗಿರಬಾರ್ದು. ಇವಾಗ ಇನ್ನೊಂದು 4 ಪದರಿನ ಚಪಾತಿಯನ್ನು ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು 4 ಪದರಿನ ಚಪಾತಿ ಮಾಡಬೇಕು ಅಂತಂದರೆ ಫಸ್ಟ್ ತಿಕ್ಕಿದ್ವಲ್ಲ ನಾವು ಉದ್ದಕ್ಕೆ, ಹಾಗೆ ಇನ್ನೊಂದಷ್ಟು ಡಬಲ್ ಉದ್ದನೂ ತಿಕ್ಕಬಹುದು. ಅದನ್ನು 4 ಫೋಲ್ಡಿಂಗ್ ಮಾಡ್ಬೋದು. ಇವಾಗ ನಾನು ಗುಂಡಿಗೆ ತಿಕ್ಕಿಬಿಟ್ಟು ಅದರ ಮೇಲೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಹಿಟ್ಟನ್ನು ಹಾಕಿ ಫೋಲ್ಡಿಂಗ್ ಮಾಡಿ ಅದರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿ ಹೀಗೆ ನಾನು ತ್ರಿಕೋನಾಕಾರದಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. 4 ಪದರ ಆಗುತ್ತೆ ಇದು. ಇದರ ಮೇಲೆ ಸ್ವಲ್ಪ ಕೆಳಗೆ ಹಿಟ್ಟನ್ನು ಚೆಲ್ಲಿಬಿಟ್ಟು ಇವಾಗ ನಾವು ತಿಕ್ಕೋಣ. ಫಸ್ಟ್ ನಾವು ಕೊನೆಯನ್ನು ತಿಕ್ಕೊಂತ ಬರಬೇಕು. ನಾವು ಫಾಸ್ಟಾಗಿ ತಿಕ್ಕಬಾರ್ದು. ಫಸ್ಟಿಗೆ ನಾವು ಕೊನೆಯನ್ನು ಜಾಯಿಂಟ್ ಮಾಡ್ಕೊತ ಬರಬೇಕು. ನಾವು ಫಾಸ್ಟ್ ಆಗಿಬಿಟ್ರೆ ನಮ್ಮ ಪದರ್ ಅನ್ನೋದು ಆ ಕಡೆ ಈ ಕಡೆ ಆಗುತ್ತೆ. ಹಾಗಾಗಿ ನಾವು ಫಸ್ಟಿಗೆ ಸ್ಲೋ ಆಗಿ ತಿಕ್ಕಬೇಕು. ಎಲ್ಲ ಎಡ್ಜಿಸ್ ಎಲ್ಲ ಜಾಯಿಂಟ್ ಆಗಬೇಕು. ನಮ್ಮದು ಕೊನೆ ಇರೋದೆಲ್ಲ ನಮಗೆ ಪ್ಯಾಚಪ್ ಆಗಬೇಕು. ಇವಾಗ ನೋಡಿ, ನಮ್ಮ ಕೊನೆ ಎಲ್ಲ ಪ್ಯಾಚಪ್ ಆಗಿದೆ. ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಇವಾಗ ಎಷ್ಟು ಫಾಸ್ಟ್ ಆದರೂ ನಾವು ತಿಕ್ಬಹುದು. ನಮ್ಮದು ಚಪಾತಿಯ ಪದರ್ ಏನದೆ ಆ ಕಡೆ ಈ ಕಡೆ ಆಗಲ್ಲ. ನಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದನ್ನು ಮಾಡಿಬಿಟ್ಟು ಜಾಸ್ತಿ ತೆಳ್ಳಗೆ ಮಾಡಬೇಡಿ, ಜಾಸ್ತಿ ದಪ್ಪ ಮಾಡಬೇಡಿ, ಮೀಡಿಯಮ್ ಸೈಜ್ ಮಾಡಿ ಒಂದು ಮುಚ್ಚಳಿಕೆ ಸಹಾಯದಿಂದ ಹೀಗೆ ಕಟ್ ಮಾಡಿಬಿಡಿ. ಗುಂಡಕಾಕಾರ ರೆಡಿ ಆಯಿತು. ಈ ಕಡೆ ನಾವು ಗ್ಯಾಸ್ ಹಚ್ಬಿಟ್ಟು ಹಂಚನ್ನು ಕಾಯಕ್ಕಿಟ್ಟಿದ್ದೇನೆ. ಹಂಚು ಕಾದಿದೆ. ಅದರಲ್ಲಿ ಚಪಾತಿಯನ್ನು ಹಾಕಿ ಬಿಡಬಾರ್ದು. ನಾವು 3 ಬೆಳ್ಳಿನ ಸಹಾಯದಿಂದ ಈಗ ತಿರುಗಿಸ್ಬೇಕು. ಮೇಲೆ ಸ್ವಲ್ಪ ಬಬಲ್ಸ್ ಬಂದಿದೆ ನೋಡಿ, ಅವಾಗ ತಿರುಗಿಸಾಕಬೇಕು. ತಿರುಗಿಸಾಕ್ಬಿಟ್ಟು ಇವಾಗ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ತುಂಬ ಹಚ್ಚಿಬಿಟ್ಟು ಇದ್ರ ಮೇಲೆ ತಿರುಗಿಸಾಕಿ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಹಾಗೆ ನಾವು ಮೂಮೆಂಟ್ ಮಾಡ್ತಾ ಇರಬೇಕು. ಹಾಗೆ ನಾವು ಬಿಡಬಾರ್ದು. ಹಾಗೆ ಬಿಟ್ಬಿಟ್ರೆ ಸರಿಯಾಗಿ ಫ್ರೈ ಆಗಲ್ಲ. ಒಂದೇ ಕಡೆಗೆ ಸೆಂಟರ್ನಲ್ಲೇ ಫ್ರೈ ಆಗಿಬಿಟ್ಟು ಕೊನೆ ಎಲ್ಲ ಫ್ರೈ ಆಗಲ್ಲ. ಸುತ್ತೆಲ್ಲ ಫ್ರೈ ಆಗಬೇಕಂದ್ರೆ ನಾವು ಹೀಗೆ ಕೈಯಿಂದ ತಿರುಗಿಸ್ತಾನೆ ಇರಬೇಕು. ಇವಾಗ 2ನೇದನ್ನು ಹಾಕಿ ತೋರಿಸ್ತಾ ಇದ್ದೀವಿ ನೋಡಿ. 30 ಸೆಕೆಂಡಿಗೆ ನಾವು ತಿರುಗಿಸಿ ಹಾಕ್ಬಿಡ್ಬೇಕು. ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ನೋಡಿ ಯಾವ ಥರ ಉಬ್ಬುತ್ತಾ ಇದೆ ಅಂತ. ನಮ್ಮ ಫ್ಲಫಿ ಆಗಿರುವಂಥ ಸ್ಮೂತ್ ಆಗಿರುವಂಥ ಸಾಫ್ಟ್ ಆಗಿರುವಂಥ ಚಪಾತಿ ರೆಡಿ ಆಗುತ್ತೆ. ನಾನು ಎಲ್ಲ ರೆಸಿಪಿನೂ ನೀವು ನೋಡಬೇಕಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿ. ಅವಾಗ ನಾವು ಹಾಕುವ ಎಲ್ಲ ರೆಸಿಪಿ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ಸೇರುತ್ತೆ. ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡಬಹುದು. ನೋಡಿದ್ರಲ್ವಾ ಹೇಗೆ ನಾವು ಚಪಾತಿ ರೆಡಿ ಮಾಡಬಹುದು ಅಂತ. ಸಾಫ್ಟಾಗಿ ಸ್ಮೂತಾಗಿ ಸ್ಪಾಂಜಿ ಆಗಿರುವಂಥ ಚಪಾತಿ ಇವಾಗ ರೆಡಿ ಆಯಿತು ನಮ್ಮದು. 2 ಕಡೆ ನಮ್ಮದು ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಆಗಿದೆ. ಇವಾಗ ಇದನ್ನು ತಕ್ಕೊಂಡ್ಬಿಡೋಣ, ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಇನ್ನು ನೋಡ್ತಿದ್ರಲ್ವಾ
ನಮ್ಮ ಪದರ್ ಆಗಿರುವಂಥ ಚಪಾತಿ, ಸ್ಮೂತ್ ಆಗಿರುವಂಥ ಚಪಾತಿ, ಫ್ಲಫಿ ಆಗಿರುವಂಥ ಚಪಾತಿ ಹೇಗೆ ರೆಡಿ ಆಯಿತು ಅಂತ ನಿಮಗೆ ಕಾಣ್ತಾ ಇದೆ ನೋಡಿ. ಇದು 2 ಪದರ ಚಪಾತಿ, ಇದು 4 ಪದರಿನ ಚಪಾತಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ. ಇವಾಗ ಎಷ್ಟು ತೆಳ್ಳಗಿದೆ ಪದರು ಅಂತ ನಿಮಗೆ ಕಾಣ್ತಾ ಇದೆ. ನಾವು ತಿಂತಾ ಇದ್ರೆ ಏನೋ ತಿನ್ನಬೇಕು ಅನಿಸುತ್ತೆ. ಒಂದು ಚಪಾತಿ ತಿನ್ನಬೇಕು ಅಂದರೆ ನಾವು 3 ಚಪಾತಿ ಈಸಿಯಾಗಿ ತಿಂತೀವಿ, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದ್ಸಲಿ ಮಾಡಿ ನೋಡಿಕೊಂಡು ಹೇಗಿತ್ತು ಅಂತ ತಪ್ಪದೆ ತಿಳಿಸಿ. ಇವಾಗ ಹೇಗೆ ಚಪಾತಿ ಮಾಡಬೇಕು ಅನ್ನೋದನ್ನು ನಿಮಗೆ ಅರ್ಥ ಆಯಿತು ಅನ್ಕೊತಾ ಇದ್ದೀನಿ. ಅರ್ಥ ಆದರೆ ನಿಮ್ಮ ಬಂಧು ಸರ್ಕಲ್ಗೆ ತಿಳಿಸೋದನ್ನು ಮರಿಬೇಡಿ. ನಾನು ಒತ್ತಾ ಇದ್ದೀನಿ, ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಹೀಗೆ ಮುಷ್ಟಿ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಪ್ರೆಸ್ ಮಾಡ್ತಾ ಇದ್ದೀನಿ. ಆದರೂ ಅದು ಚಪಾತಿ ಏನೂ ಆಗಲ್ಲ, ಕಟ್ ಆಗಲ್ಲ, ಏನೂ ಆಗಲ್ಲ, ಸ್ಮೂತ್ ಆಗಿರುತ್ತೆ. ಹೋಳಿಗೆ ಅಷ್ಟೇ ಮೃದುವಾಗಿರುತ್ತೆ. ನೋಡಿದ್ರಲ್ವಾ ನೀವು ಹೇಗೆ ಮಾಡೋದು ಚಪಾತಿ ಅಂತ. ಇವಾಗ ನಾವು ಉದುರು ಬೇಳೆಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಉದುರು ಬೇಳೆಯನ್ನು ಮಾಡಲಿಕ್ಕೆ ನಾನು 1 ಗ್ಲಾಸ್ ಬೇಳೆಯನ್ನು ನೀಟಾಗಿ 3 ಸಾರಿ ತೊಳ್ಕೊಂಡು ಕುಕ್ಕರ್ಗೆ ಹಾಕೋಣ. ನಾವು 1 ಗ್ಲಾಸ್ ಬೇಳೆಗೆ 3 ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಕ್ಯಾಪನ್ನು ಮುಚ್ಚಿ 1 ವಿಜಿಲ್ ಕೂಗಿಸ್ಕೊಳ್ಳೋಣ. ಇವಾಗ 1 ವಿಜಿಲ್ ಬಂದಾಯಿತು. ಕೆಳಗಡೆ ಇಳಿಸ್ಬಿಟ್ಟು ಗ್ಯಾಸನ್ನು ಹಚ್ಚಿಬಿಟ್ಟು ಪಾತ್ರೆಯನ್ನು ಇಟ್ಟು ಅದರಲ್ಲಿ 50 ml ಎಣ್ಣೆಯನ್ನು ಹಾಕಿದ್ದೀನಿ. ಅದು ಎಣ್ಣೆ ಕಾದಿದೆ. ಅದರಲ್ಲಿ 1 ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಜೀರಿಗೆಯನ್ನು ಹಾಕೋಣ. ಜೀರಿಗೆ ಸಾಸಿವೆ ಸಿಡಿತಾ ಇದೆ. ಅದರಲ್ಲಿ ಕರಿಬೇವನ್ನು ಹಾಕೋಣ. ಹಾಗೆ ನಾವು ಅರ್ಧ ಬೌಲ್ ಬೆಳ್ಳುಳ್ಳಿ, ಇದು ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಉದುರು ಬೇಳೆಗೆ ಮೇನ್ ಬೆಳ್ಳುಳ್ಳಿನೇ ಬೇಕು. ಇವಾಗ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಆಗಲಿ. ಇದರಲ್ಲಿ ನಾನು 1 ರಿಂದ 1.5 ಸ್ಪೂನು ಖಾರವನ್ನು ಹಾಕ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಪೇಸ್ಟ್, ನಿಮ್ಮದು ಖಾರ ಇದ್ದರೆ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಟರ್ಮರಿಕ್ ಅರ್ಧ ಸ್ಪೂನು, 1 ಸ್ಪೂನು ಉಪ್ಪು, ಹಾಗೆ 50 ಗ್ರಾಮ್ ಒಣ ಕೊಬ್ಬರಿ ತುರಿಯನ್ನು ನಾನು ಹಾಕ್ತಾ ಇದ್ದೀನಿ. ಇದು ನೋಡಿ, ಬೇಳೆ ನೀರೆಲ್ಲ ಬಸ್ತು ಉದುರು ಇರಬೇಕು, ನೀರು ಇರಬಾರ್ದು, ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಹಾಗೆ 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಹಾಗೆ 2 ಸ್ಪೂನು ನಾನು ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆ ಅದರಲ್ಲಿ ನಾನು ಅರಿಶಿನ ಪುಡಿಯನ್ನು ಸೇರಿಸ್ಬಿಟ್ಟು, ಹಾಗೆ 1 ಸ್ಪೂನು ನಿಮಗೆ ದಾಲ್ ಮಸಾಲ ಅಥವಾ ಇಲ್ಲ ಗರಂ ಮಸಾಲ ಅನ್ನ ಸೇರಿಸಿ ಮಿಕ್ಸ್ ಮಾಡೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ನಮ್ಮ ಉದುರು ಬೇಳೆ ರೆಡಿ ಆಗಿಬಿಡ್ತು. ನೋಡಿದ್ರಲ್ವಾ, ನಮ್ಮ ತುಂಬಾನೇ ರುಚಿಯಾಗಿರುವಂಥ ಉದುರು ಬೇಳೆ ಹೇಗೆ ಮಾಡೋದಂತ ಅರ್ಥ ಆಯ್ತಲ್ವಾ ನಿಮಗೆ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಬಾಯ್.